ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ಗಾದೆ ಗದ್ಯ ಪ್ರಕಾರದಲ್ಲಿ ಒಂದು. ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು. ಗಾದೆ ವೇದಕ್ಕೆ ಸಮ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಗಾದೆಗಳು ಸಮಾಜಕ್ಕೆ ಸಂದೇಶವನ್ನು ನೀಡುತ್ತವೆ. ಗಾದೆಗಳು ಮನುಷ್ಯನ ಪರಿವರ್ತನೆಗೂ ಕಾರಣವಾಗುತ್ತವೆ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎಂಬ ಈ ಗಾದೆಯು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದು ಮತ್ತು ಜನಪ್ರಿಯ ಗಾದೆಯೂ ಆಗಿದೆ. ಕಣ್ಣಿಗೆ ಕಾಣದ ವಸ್ತುಗಳು ನಮಗೆ ಅಂದವಾಗಿ ಕಾಣುತ್ತವೆ. ಕಲ್ಪನೆ ಹಾಗೇ ಇರುತ್ತದೆ. ಕಾಣದ ಸ್ವರ್ಗ ಅಂದವಾಗಿರಬಹುದು ಎಂದು ತಿಳಿಯುತ್ತೇವೆ. ಸಿಗದ ವಸ್ತುವಿಗೂ ಆಸೆ ಪಡುತ್ತೇವೆ. ದೂರದ ನೆಂಟರು ಅಪರೂಪಕ್ಕೆ ಬರುವ ನೆಂಟರೆಲ್ಲರಲ್ಲೂ ನಂಬಿಕೆ ಬಹಳ. ಏಕೆಂದರೆ ಒಳಿತಾಗಿರಬಹುದೆಂಬ ಊಹಾತ್ಮಕ ದೃಷ್ಟಿ ಇದರಲ್ಲಿರುತ್ತದೆ. ದೂಯದಲ್ಲಿ ಕಾಣುವ ಕಲ್ಲಿನ ಗುಡ್ಡ ಎಷ್ಟು ಚೆನ್ನಾಗಿದೆ, ಎಷ್ಟು ಎತ್ತರ, ಎಷ್ಟು ವಿಸ್ತಾರ, ಎಷ್ಟು ಹಸಿರು, ಏನು ಆಕಾರ ಎಂದು ಅದರತ್ತ ಹೋಗಬೇಕು ಎಂಬ ಆಸೆಯಾಗುತ್ತದೆ. ಪ್ರಯಾಸದಿಂದ ಆಯಾಸಪಟ್ಟು ಗುಡ್ಡದ ಕಡೆಗೆ ಹೋದಾಗ ನಿರಾಸೆ ಹೊಂದುವುದು ಸಹಜ. ಏಕೆಂದರೆ ದೂರದಿಂದ ನೋಡಿದಾಗ ಸುಂದರವಾಗಿ ಕಾಣುವ ಗುಡ್ಡ ಹತ್ತಿರ ಹೋದ ನಂತರ ಕಲ್ಲು ಮುಳ್ಳುಗಳಿಂದ ಕೂಡಿರುತ್ತದೆ. ಅದಕ್ಕಾಗಿ ಏನನ್ನಾದರೂ ನಂಬುವ ಮುಂಚೆ ವಿಚಾರ ಮಾಡಿ ನಿರ್ಣಯ ತೆಗೆದುಕೊಳ್ಳಿ. ಉದಾಹರಣೆಗೆ, ಆಗ ತಾನೇ ಪರಿಚಯವಾದ ಸ್ನೇಹಿತನ ಸಂಗ ಹಿತವಾಗಿರುತ್ತದೆ. ಹತ್ತಿರಕ್ಕೆ ಬಂದ ಹಾಗೆಲ್ಲ ಗುಣ ಅವಗುಣಗಳನ್ನು ಅವಲೋಕಿಸಿದಾಗ ನಿಜಾಂಶ ತಿಳಿಯುತ್ತದೆ ಎಂಬುದು ಈ ಗಾದೆಯ ಅರ್ಥವಾಗಿದೆ. ಧನ್ಯವಾದಗಳು. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಮಿಸ್ಟರ್ MRP ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.